ನನಗೇನು ಸಂಶಯ ಬರ್ಲಾಗೈತದ ಅಂದ್ರೆ ಏನ್ ಸಂಶಯ ಬರ್ತೀರಿ? ನಿಮ್ಮ ಅಕ್ಕ ಮಾದೇವಿನೇ ಮತ್ತು ಗಣಸರು ಅಂದಿದ್ದು ವಚನ ಅಲ್ಲ. ಯಾವ್ದ್ರಿಪ್ಪ ಅದು? ನಿನ್ನ ಅಕ್ಕ ಮಾದೇವಿನೇ ಹೇಳ್ತಾಳೆ ಏನಂತ, ಏನಂತ ಹೇಳ್ತಾಳ್ರಿ? ಹಣ್ಣನ್ನು ತಿಂದ ಬಳಿಕ ಆ ಮರವನ್ನು ಆರು ಕಡಿದರೇನು, ಹೆಣ್ಣನ್ನು ಬಿಟ್ಟ ಬಳಿಕ ಅವಳನ್ನು ಆರು ಆಳಿದರೇನು, ಹೌದ್ ಹೌದ್ರಿ. ಕಾಯದ ಹಂಗ ನೀಗಿದ ಬಳಿಕ ನಾಯಿ ತಿಂದರೇನು, ನೀರು ಕುಡಿದರೇನು ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾಳೆ. ಹೌದ್ ಹೌದ್ರಿಪ್ಪ. ಮತ್ತೊಬ್ಬರು ಜ್ಞಾನಿಗಳೇನು ಹೇಳ್ತಾರ, ಕಾಯದ ಹಂಗ ಬಿಡುವ ತನಕ ದೊರೆಯದ ಹಣ್ಣು ಮುಕ್ತಿ ಎತ್ತು ಒಬ್ರು ಹೇಳ್ತಾರೆ ತಂಗಿ. ಹೌದ್ ಹೌದ್ರಿ. ನೀ ಇದರಾಗಿ ಉಳ್ಕೊಂಡ್ರೆ ಕಾಣೋದಿಲ್ಲ ಪರದಲ್ಲಿ ಇದ್ದಿದ್ದು. ಹೌದು. ಪರರ ಆತ್ಮ ಅಂದ್ರೆ ಸರ್ವತ್ರಾಮಿ ಭಗವಂತ ಅಣುರೇನು ತೃಣಕಾಶದಲ್ಲಿ ಸಹಿತ ತುಂಬಿ ಬರೀತಿದ್ದಾನವ. ಹೌದ್ ನೆಂಬಿ ಕರೆದೊಳೆ ಓ ಎಂಬನು ಶಿವನೇ ಅಂತ ಹೇಳ್ತಾರೆ ಬಸವಣ್ಣವರು. ಹೌದ್ ಹೌದ್ರಿಪ್ಪ. ಮತ್ತು ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರ. ಹೌದ್ ಹೌದ್ ಹೇಳ್ರಿ. ಅದಕ್ಕೇನು ಹೇಳ್ತಾಳ, ಈಗಿನೇ ಒಂದು ಮಾಡಿಟ್ಟಾಳತ್ರಿ ಕಲ್ಲಿನ ದೇವರ ಜಗಲಿ ಮ್ಯಾಗ. ಹೌದ್ ಹೌದ್ ಮಾಡಿಟ್ರಿ. ಮತ್ತೇನು ಅಡವ್ಯಾಗ ಹೋದಗಳಿಗೆ ಅದು ಏನದ ಕಲ್ಲ, ಮತ್ತು ಜಗಳಾಡ ಹೊತ್ನ್ಯಾಗ ಹೊಡೆಯೋದೇ ಕಲ್ಲ. ಮತ್ತು ಅದಕ್ಕೆ ಯಾಕೆ ಪೂಜೆ ಮಾಡ್ತಾರೆ, ಇದಕ್ಕೆ ಯಾಕೆ ಪೂಜೆ ಮಾಡಿಲ್ಲ ಅಂತ ಕೇಳ್ತಾಳ ತಂಗಿ. ಕೇಳ್ರಿ. ಅದರ ಅರ್ಥ ಹೆಂಗದಂದ್ರೆ, ಸದ್ಗುರು ಅನ್ನುವಂಥವು ಕಲ್ಲುಕುಟ್ಟಿಗೆ ಬಂದು ಮಾತ್ರ ಆ ಕಲ್ಲಿಗೆ ಏನು ಮಾಡ್ತಾನ, ಎಕಡೆ ಬೇಕಾಗಡಿ ಕಾಲೊಳಗೆ ಹಿಡ್ದಾನ, ಎಲ್ಲಿ ಬೇಕಲ್ಲಿ ಹಿಡಿದು ಹೊಡೆದಾನ, ಎಕಡೆ ಹೊಡಿತಾನ ಕಡೆ ತಲೆ ಕೊಟ್ಟದ ಕಲ್ಲ. ಅವಾಗ ಮೂರ್ತಿ ಆಗ್ಯದ. ಮೂರ್ತಿ ಆದ ಬಳಿಕ ಒಯ್ದು ಅಲ್ಲಿ ಕುಂದ್ರಿಸ್ಯಾರ. ಮತ್ತೆ ಅಲ್ಲಿ ಯಾರು ಬೇಕಾಗ್ಯದ್ರಿ, ಗುರು ಬೇಕಾಗ್ಯದ ಅಲ್ಲಿ. ಅದ್ರೊಳಗೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಕಲ್ಲಿನೊಳಗೆ ಬೇಕಲ್ಲ, ಮಂತ್ರ ಬೇಕಲ್ರಿ. ಅದಕ್ಕೆ ಪ್ಯಾಟುಣಿಗೇನು ಕಲ್ಲು ಕೇಳ್ತತ್ರಿ. ಏನ್ ಕೇಳ್ತೀರಿ? ಏನು ಎಲ್ಲರೂ ಬಂದು ನಮಗೆ ತುಳಿದು ಬಂದು ನಿನಗೆ ನಮಸ್ಕಾರ ಮಾಡ್ತಾರಲ್ಲ, ಏನು ವಿಚಿತ್ರಪ್ಪ, ನೀನು ನಮ್ಮಂಗೆ ಕಲ್ಲಿದಿ ಅಂತೇಳಿ. ಅವಾಗ ಒಳಗಿದ್ದಂಥ ಕಲ್ಲು ಹೇಳ್ತದ, ನೋಡಪ್ಪ ನೀವು ನನ್ನಟ್ಟು ಲತ್ತಿ ತಿಂದಿಲ್ಲ, ಲತ್ತಿ ತಿಲ್ಲಾರ್ಬಿಟ್ಟು ಕಡ್ಡಾಡು ಬಾಯಿ ಅಲ್ಲೇ ಉಳಿದಿರಪ್ಪ, ನಿಮ್ಗೆ ದಾಟಿ ಬರ್ತಾರ. ಆ ಕಲ್ಕುಟ್ಟಿಗೆ ಅನ್ನುವಂಥ ಗುರು ನನಗೆ ಎಲ್ಲಿ ಬೇಕಲ್ಲಿ ಚಾಣ ಹಚ್ಚಿ ಹೊಡೆದು ಮೂರ್ತಿ ಮಾಡ್ಯಾನಪ್ಪ, ಅದಕ್ಕೆ ನಾ ಪೂಜೆ ಮಾಡಿಸ್ಕೊಳಕತ್ತೀನಿ. ಸುಮ್ಮ ಆಗೋದಿಲ್ಲ ತಗದಂಗೆ. ಅದಕ್ಕೆ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕರ ನೆರೆಯು ಮೂರು ಬಾತಕಬಾರದು ಸರ್ವಜ್ಞ ಅಂತ. ಅದಕ್ಕೆ ತಂಗಿ ಕಲ್ಲಿನೊಳಗೆ ಅದಕ್ಕೆ ಹಲಸಂಗಿ ಕಾಜ ಕವಿಗಳೇನು ಹೇಳ್ತಾರ, ಶಿವ ಸೋಹಂ ಶಿವನೇ ನಿನ್ನ ಹೊರತ ದೇವರಿಲ್ಲವೋ, ಮಣ್ಣು ದೇವರಲ್ಲ ಹೊನ್ನು ದೇವರಲ್ಲ. ಮತ್ತು ಅವ್ರೇನು ಹೇಳ್ತಾರ, ಆ ಪ್ರಾಣ ಪ್ರತಿಷ್ಠೆ ಮಾಡಲಾರ್ದಂಥವು ಗುಡಿಯಾಗಿ ಏಸು ಕಲ್ಲಿದ್ರಿ ಅದಕ್ಕೆ ಬರ್ತಾವಂತ ಕೇಳ್ತಾನವ. ಅದಕ್ಕೆ ಕಲ್ಲ ದೇವರು ಹುಟ್ಟುದು ಒಡ್ರ ತಿಮ್ಮೈನ ಕೈಯಾಗಿ ಇವು ಭಾವಚಿತ್ರಗಳು ದೇವರಲ್ಲ. ದೇವರನ್ನುವಂಥ ಮೂರೇ ಅಕ್ಷರ ಯಾಕೆ ಕೊಟ್ಟಾರ ಜ್ಞಾನಿಗಳು ಹಿಂದಿನವರು, ಮಳ್ಳಲ್ಲ ಅವರು. ದೇವರು ಮೂರೇ ಅಕ್ಷರ ಕೊಟ್ಟಾರ, ಹೆಚ್ಚಿ ಕೊಡಬೇಕಾಗಿತ್ತು. ದೇ ಅಂದ್ರೆ ದೇಹ ರಹಿತ, ವ ಅಂದ್ರೆ ವರ್ಣ ರಹಿತ, ರು ಅಂದ್ರೆ ರೂಪ ರಹಿತ, ಈ ಮೂರು ರಹಿತವಾದಂಥ ವಸ್ತುನೇ ದೇವರು. ಅದಕ್ಕೆ ಅವರು ಖಾಜರ್ ಏನು ಹೇಳ್ತಾರ, ಶಿವ ಸೋಹಂ ಶಿವನೇ ನಿನ್ನೆ ಹೊರತ ದೇವರಿಲ್ಲವೋ. ಸೋಮದನತ ತಂಗಿ ಅವ ಯಾವ ಆಶ್ರಯ ಇರಲಾರ್ದೇನೆ ತನ್ನಿಂದ ತಾನೇ ಬೆಳಗ್ತಾನವ. ನಿರೀಕ್ಷೆ ಮಾತ್ರದಿಂದಿದ್ದಾನೆ, ಬೆಳಕು ಹೆಂಗದ ಹಂಗ. ಈ ಸದ್ಯ ಇದು ಬೆಳಕದ, ಭಯಂಕರ ದುಷ್ಟಿದ್ದವು ಬಂದು ಕೂತ್ರೆ ನೀ ದುಷ್ಟಿದಿ ಎದ್ದು ಹೋಗಿ ಬಂದಿಲ್ಲದು. ಒಳ್ಳೆವ ಬಂದು ಕೂತ್ನಂದ್ರೆ ನೀವು ಭಾಳ ಚಲೋ ಇದೆಯಪ್ಪ, ಇಲ್ಲೇ ಕುಂದ್ರೆ ಬೆಳಗಣ ಅಂದಿಲ್ಲ. ಅವನಿಗೆ ಹಂಗೆ ಹೇಳಿಲ್ಲ, ಇವನಿಗೆ ಹಿಂಗೆ ಹೇಳಿಲ್ಲ, ಹಂಗದಾನವ. ಅವನಿಗೆ ಶೋಧ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಬಸವಣ್ಣವರು, ಶಿವಪಥ ಅರಿಯಲು ಗುರುಪಥ ಮೊದಲು ಅಂತ ಹೇಳ್ತಾರೆ. ಅವ್ರು ಹೋಗಿ ಗುರುವಿಗೆ ಶರಣ ಮಾಡೋ, ಆವಾಗ ತಿಳಿತದೆ. ಹೇಳಿದ್ರು ನೋಡ್ರಿ, ತಾಯಿ ಅಲ್ಲಿದಿಂದ ತಂದಿ, ಸಗುಣ ನಿರ್ಗುಣ. ಅದು ಯಾಕಂದ್ರೆ ಅರ್ಥ ಮಾಡ್ಕೊಂಡಿಲ್ರಿ ಅಕ್ಕ. ಯಾಕಂದ್ರೆ ಇಲ್ಲೇ ಗುರುಗಳು ಕೂತಾರೆ, ಶಿವ ಸರ್ ಅವರು ಟೀಚರ್ನೂ ಅದಾರ. ಇನ್ನೊಂದು 4-5 ವರ್ಷ ಉಳಿದಪ್ಪ ಭಾಗಣ್ಣ ನನಗೆ ಇನ್ನು ಸರ್ವಿಸ್ ಮುಗಿಲಕ್ಕಂತ ಹೇಳಿದ್ರು. ಅದಕ್ಕೆ ತಾಯಿ ತಂದೆ ನಾ ಸಾರ ಆಲ್ಮೇಲ್ದೊಳಗೆ ಶಿರವಾಗಿ ಕರ್ಮಗುದು ಕೇಳ್ತೀನಿ ಹಿರಿಯರಿಗೆ. ಮನ್ಯಾಗ ಮಗ ತಯಾರಾದ ಬಳಿಕ ಹಿಂದ್ರಗಡೆ ಕನ್ಯೆ ನೋಡ್ಲಕ್ಕೆ ಹೋಗ್ತಿರೋ, ಏನು ಮಗ ಹುಟ್ಲಾರ್ದೆ ಮೊದಲೇ ಕನ್ಯೆ ನೋಡ್ಲಕ್ಕೆ ಹೋಗ್ತೀರಿ ನೀವು? ಹಾಂ, ಆಗಲೇ ನಮ್ಮ ಟ್ರಾವೆಲ್ ಅನ್ನೋರು ಭಯಂಕರ ಟಾಳಿ ಹೊಡ್ಲಿಕ್ಕತ್ತಿದ್ರು ಆಕಿ ಹಾಡಾಗ. ಅದಕ್ಕೆ ಮೊದಲು ಮಗ ಮನ್ಯಾಗ ಹುಟ್ಟಂದ್ರೆ ಅವಾಗ ಹೆಣ್ಣು ಕನ್ಯಾ ನೋಡ್ತಾರೆ. ಮಗ ಹುಟ್ಟಬೇಕಲ್ಲ, ಮಗನೇ ಹುಟ್ಟಲಿಲ್ಲ ಅಂದ್ರೆ ಕನ್ಯೆ ಯಾಕೆ ನೋಡ್ಲಕ್ಕೆ ಹೋಗ್ತಾರೆ? ಕೆಲಸ ಏನದ? ಅದಕ್ಕೆ ಏನು ಹೇಳಿದ್ರು, ನೀನೇ ನನ್ನ ಮನೆಗೆ ಬಂದಿದ್ದೆ 4 ಮಂದಿಗೆ ತಗೊಂಡು, ನಾನು ನಿನ್ನ ಮನೆತನ ಬಂದಿಲ್ಲ ಅಂತ ಹೇಳಿದ್ರಿ. ಒಪ್ತೀನಿ ತಂಗಿ ನಿನ್ನ ಮಾತಿಗೆ. ಯಾಕೆ 4 ಮಂದಿ ಕರ್ಕೊಂಡು ಬಂದಾರ ಅದು ಅರ್ಥ ಆಗಿಲ್ಲ ನಿನಗೆ. ಈಗಂತೂ 2 ಮೊಬೈಲ್ ಇದ್ರೆ ಲಗ್ನ ಆತೋಗ್ಬಿಡ್ರಿ, ಅದ್ರದ್ದೇನು ಪ್ರಶ್ನೆ ಇಲ್ಲ. ಹಿಂದಿನ ಪೂರ್ವಜರ ಮಾತು ಹೇಳ್ತಾ ಇದ್ದೀನಿ. ಅವಾಗ ದರ್ವೊಂದು ಊರಾಗ ಬೀಗತನ ಮಾಡೋ ಪುರ್ತೆ ಒಂದು 5-6 ಮಂದಿ ಶಾಣ್ಯರು ಇರ್ತಿದ್ರತ್ರಿ. ಅವಾಗ
ಅವರಿಗೆ ಕರ್ಕೊಂಡು ಹೋಗೋದು ಬೀಗ ತನಕ ಯಾಕೆ ಒಯ್ತಿದ್ರಪ್ಪ? ಯಾಕೆ ಹೋಯ್ತಿದ್ರಿ? ಕೆಲವೊಂದು ತೋಟಪೈನವ್ರು ಬರೆದ ಒಂದು ವಿದ್ಯಾ ಭಾಂಡಾರದೊಳಗೆ ಸ್ವಚ್ಛ ಬರೆದಿಟ್ಟಾರ ಅವರು. ಏನಂತ ಬರ್ದಾರ್ರಿ? ಕನ್ಯೆ ನೋಡ್ಲಕ್ಕೆ ಹೋಗ್ಬೇಕಾದ್ರೆ ಇದನ್ನು ಒಂದು ಭೂಮಿ ಇದ್ದಂಗೆ ರೀ. ಹೌದು. ಭೂಮಿ ನಾವು ಖರೀದಿ ಮಾಡ್ಲಿಕ್ಕೆ ಹೆಂಗೆ ನಮ್ಮ ಹೆಸರಲ್ಲಿ ಮಾಡ್ಕೋತೀವಲ್ಲ ಹಂಗೆ ಖರೀದಿ ಮಾಡ್ಬೇಕಾಗಿದ್ರೆ ಭೂಮಿ ಚಲೋ ಅದೇನು ಎರಿ ಅದೋ ಏನು ಮಾಡ್ಯದೋ ಏನು ಕ್ಯಾಟ ಸೌಳ ಆಡ್ತದೋ ನೋಡ್ಬೇಕಿಲ್ರಿ ಹೊಲ. ನೋಡ್ಬೇಕಲ್ರಿ. ಹಾಕಿದ ಬೀಜ ಮತ್ತೇನು ಹಾಕಿದ ಬೀಜ ಎಲ್ಲ ಆ ಕಡೆ ನುಂಗುತ್ತದೋ ಏನು ಮಾಡ್ತದೋ ನಮ್ಮ ರಾಜ್ಯಸಭೆ ಕೇಳಮ್ಮಲ್ಲ. ಅದಕ್ಕೆ ಏನು ನೋಡ್ಲಕ್ಕೆ ಹೋಗ್ತೀರಪ್ಪ ಅವ್ರು 5 ಮಂದಿ ಪಂಚರು? ಏನ್ ನೋಡ್ಲಕ್ ಹೋಗ್ತಾರ್ರಿ? ಏ ತಂಗಿ ಜರ ಹೇಳು, ಜರ ಹೇಳು. ಎದ್ ನಿಂದ್ರವ. 10 ಬಳು ಭೂಮಿಗೆ ಮೂಡ್ತಾವಿಲ್ಲ ನೋಡ್ತಿದ್ರು. ಹೌದು ನೋಡ್ತಾರ್ರಿ. ಒಂದೇ ಬಟ್ ಅಂತರಿತ್ತಪ್ಪ ಅಂದ್ರೆ ಇದು ಹೊಲ ಚಲೋ ಇಲ್ಲಪ್ಪ ಬ್ಯಾಡ ಹತ್ತು ಬಿಟ್ಟು ಹೋಗ್ತಿದ್ರು. ನಕೋ ನಕೋ ಅಂತಾರ. ಚೊಡ್ಜೆ ಅಂತ ಹೇಳ್ತಿದ್ರು ಅವರು. ಹೌದು. ಕೆಲವೊಂದು ಲಕ್ಷಣಗಳದಾವ. ಹೋಗೋದ್ರೊಳಗೆ ಹೆಣ್ಮಗಳು ಉಡಿಯಾಗ ಧಾನ್ಯ ತೊಗೊಂಡು ಕೇರಳಕತ್ತಿಗಳು ಮರದಾಗ ಹಾಕೊಂಡ್ರೆ ಅದು ಚಲೋ. ಈ ಭೂಮಿ ಒಂದು 10,000 ಹೆಚ್ಚಿಗೆ ಹೋದ್ರೂ ತೊಗೊತಿದ್ರು. ಹಿಂಗೆ ತಂಗಿ ಅವ್ರ ಬಂಧುಗಳಿಗೆ ಈಕಿ ನಾನೇ ಈಕಿ ತಿಳ್ಕೊಂಡಾಳ್ರಿ ವಿದ್ಯಾಶ್ರೀ. ಹೌದಾ? ಮಾಲಕ ಎತ್ತು ಖರೀದಿ ಮಾಡ್ಲಕ್ಕ ಆದ್ಮೇಲೆ ಶುಕ್ರವಾರ ಸಂತಿಗೆ ಹೋದಗಳಿಗೆ ಆ ಎತ್ತು ತಿಳ್ಕೊಂಡಂಗ್ರಿ ಮಾಲಕನಿಗಿಂತ ನಾನೇ ಹೆಚ್ಚಿದ್ದೀನಿ ಅನ್ನಂಗ್ರಿ ಈಕಿ ಹೇಳೋದು. ನನ್ನ ಮೇಲೆ ಬಂದಲ್ಲ. ಅದಕ್ಕೆ ತಾಯಿಗೆ ರಕ್ಷಣೆ ಮಾಡವ ತಂದೆ. 3 ಅವಸ್ಥೆಯೊಳಗೆ ನಿನಗೆ ಆಧಾರ ಸಿಕ್ಕಿಲ್ಲ. ಹೌದು ಸಿಕ್ಕಿಲ್ಲ. ಬಾಲ್ಯದಲ್ಲಿ ತಾಯಿ ತಂದೆ ಆಜ್ಞೆದಲ್ಲಿ ಇರಬೇಕು, ಮುಂದೆ ಪ್ರಾಯಕ್ಕೆ ಬಂದ ಬಳಿಕ ಗಂಡನ ಆಜ್ಞೆದೊಳಗೆ ಇರಬೇಕು, ಮುಂದೆ ಮುಪ್ಪಾವಸ್ಥೆಗೆ ಮಕ್ಕಳ ಆಜ್ಞೆದಾಗಿರ್ಬೇಕು. 3 ಅವಸ್ಥೆಯೊಳಗೆ ಈಗೀಗ ಅಧಿಕಾರ ಇಲ್ಲ. ಹೊಟ್ಟೆ ಅವ ಅಧಿಕಾರಿ ಅದಾನ, ನೀನು ಅನಾಧಿಕಾರಿ. ಅದಕ್ಕೆ ಸಗುಣ ನಿರ್ಗುಣ ಅಂದ್ರೆ ಸಗುಣಕ್ಕೆ ನಿರ್ಗುಣ ಸಾಕ್ಷಿ ಅದಂತ ಅದ್ರ ಉತ್ತರ ತಂಗಿ. ಮೊದಲ ಹೇಳ್ದಗಳಿಗೆ ಈಕಿ ನಾನೇ ಹೆಚ್ಚಿಗೆ ಅಂತ ಹಿಂಗೆ ತಿಳ್ಕೊಂಡಾಡ್ರಿ ವಿದ್ಯಾಶ್ರೀ. ಫಸ್ಟ್ ಭಾಷಣ ಮಾಡೋಣ ರೀ. ಅಲ್ಲ, ಸಗುಣ ನಿರ್ಗುಣ ಅಂದ್ರೆ ಸಗುಣಕ್ಕೆ ನಿರ್ಗುಣ ಸಾಕ್ಷಿ ಅದ. ನಿರ್ಗುಣ ಸಾಕ್ಷಿ ಇರಲಾರ್ದೆ ಸಗುಣ ಕೆಲಸ ನಡೆಯಲ್ಲ. ಹಿಂದಿನವರು ಮಳ್ಳಲ್ಲ ಅವರು ಬರೆದಿಟ್ಟಾರ ನೋಡಿ ಸತಿ ಒಳಗೆ. ನೀ ನನ್ನ ಮಾತಿಗೆ ನೆಂಬೇಡ. ಜ್ಞಾನ ಅನ್ನುವಂಥದ್ದು ತಂದಿದತ್ ಹೇಳ್ತಾರೆ, ಅಜ್ಞಾನ ಅನ್ನೋದು ತಾಯಿದತ್ ಹೇಳ್ತಾರೆ. ಆಶೆ ತಾಯಿದು, ನಿರಾಶೆ ತಂದಿದು. ಸಗುಣ ತಾಯಿದು, ನಿರ್ಗುಣ ತಂದಿದತ್ ಹೇಳ್ತಾರೆ. ಹಿಂಗೆ ಸ್ವಚ್ಛ ಬರೆದಿಟ್ಟಾರ ನೋಡು. ಅದಕ್ಕೆ 25 ತತ್ವಗಳ ಗೊತ್ತು ಕೇಳಕತ್ತೇಳಿ ಹೆಣ್ಮಗಳು. 25 ತತ್ವಗಳು ಮೊದಲು ಎಲ್ಲಿ ತಯಾರಾದವಪ್ಪ ಅಂತಂದ್ರೆ ಓಂಕಾರ ಮುಖದಿಂದ ಮೊದಲು ಉದ್ಭವಿಸಿ ಬಂದಿದ್ದು ಆಕಾಶ. ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ಪೃಥ್ವಿ, ಪೃಥ್ವಿ ಮುಖದಿಂದ ಜೀವ. ಆದಿಯಲ್ಲಿದ್ದಂಥವು ಪಂಚಮಭೂತಾದಿಗಳು 5. ಇನ್ನು 5ಕ್ಕೆ 5 25 ಹೆಂಗಾದವಪ್ಪ ಅಂತಂದ್ರೆ ಈ ಪೃಥ್ವಿ ಮುಖದಿಂದ ಅಸ್ಥಿ, ಮಾಂಸ, ನಾಡಿ, ತ್ವಚೆ, ರೋಮ 5 ಶಾಖೆಗಳು ಹೊಡೆದು ಬಂದು, ನೀರಿನ ಮುಖದಿಂದ ಶುಕ್ಲ, ಶೋಣಿತ, ಲಾಲ, ಮೂತ್ರ, ಸ್ವೇದ ತಿಳಿದುಕೊಂಡು 5 ಶಾಖೆಗಳು ಹೊಡೆದು ಬಂದು, ಅಗ್ನಿ ಮುಖದಿಂದ ಕ್ಷುದೆ, ತ್ರಶ್ಯ, ಆಲಸ್ಯ, ನಿದ್ರಾ, ಕಾಂತಿ ತಿಳಿದುಕೊಂಡು 5 ಶಾಖೆಗಳು ಹೊಡೆದು ಬಂದು, ಇನ್ನು ವಾಯುವಿನ ಮುಖದಿಂದ ಚಲನ, ವಲನ, ಧಾವನ, ಪ್ರಸಾರಣ, ಆಕುಂಚನ ತಿಳಿದುಕೊಂಡು 5 ಶಾಖೆಗಳು ಹೊಡೆದು ಬಂದು, ಆಕಾಶ ಮುಖದಿಂದ ಕಾಮ, ಕ್ರೋಧ, ಶೋಕ, ಮೋಹ, ಭಯ ತಿಳಿದುಕೊಂಡು 5 ಶಾಖೆಗಳು ಹೊಡೆದು 5ಕ್ಕೆ 5 25. ಇನ್ನು ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಪಂಚ ವಿಷಯಾದಿಗಳು ಉಂಟು. ಮತ್ತು ಇದು ಅಲ್ಲದೆ ಮಾತ್ರ 10 ಪ್ರಾಣಗಳ ಗೊತ್ತು ಹೇಳೋದು ಕೇಳಲಿಕ್ಕೆ. ಈ ಪಂಚಮಭೂತದ ದೇಹ ಎದರಿಂದ ಚಲನವಲನ ನಡೆದಪ್ಪ ಅಂತಂದ್ರೆ ಪ್ರಾಣಪಾನುದಾನ, ವ್ಯಾನ, ಸಮಾನ ಪಂಚ ಪ್ರಾಣಾದಿಗಳು ಉಂಟು. ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನುಂಜಯ ಪಂಚ ಉಪ ಪ್ರಾಣಾದಿಗಳು ಉಂಟು. ಇದು ಅಲ್ಲದೆ ಶ್ರೋತ್ರ, ಜೀವ, ಜ್ಞಾನ, ನೇತ್ರ, ಚಕ್ಷು ಪಂಚ ಜ್ಞಾನೇಂದ್ರಿಗಳು. ವಾಚ, ಪಾದ, ಪಾಣಿ, ಉಪಾಸ್ತ, ಗುದಾಂತ ಪಂಚ ಕರ್ಮೇಂದ್ರಿಗಳು. ಹೀಗೆಲ್ಲ ಅದಾವು ತಂಗಿ. ಸಣ್ಣಗೆ ನಡೆದಂದ್ರೆ ನಡೀಲಿ. ಈಗ 2ನೇ ನಂಬರ್ ಅದ. 2ನೇ ನಂಬರ್ ಅದ. ಭಾಳ ಯಕ್ಷನ್ ತೊಗೊಳಿಕ್ಕೆ ಬರೋದಿಲ್ಲ. ಅದಕ್ಕೆ ನಾ ಇನ್ನೊಂದು ರಿಕ್ವೆಸ್ಟ್ ಮಾಡಿ ಹೇಳೋದು ಏನಪ್ಪ ಅಂದ್ರೆ ಮಾಸ್ತರ, ಏನಂತ ಹೇಳ್ತೀರಿ ಹೇಳ್ರಿಪ್ಪ. ಏನೇನೇ ಒಂದು ಜಗಳ ನಡೆದಪ್ಪ ಅಂದ್ರೆ ಲಡಾಯಿ ಮಾಡೋ ಹೊತ್ತಿನಾಗ ವೈರಿ ಇದ್ರಿಗಿರ್ಬೇಕಲ್ರಿ. ಕೂತಾರ ಬಂದಾರ ಹೇಳ್ತೀನಿ, ಬಂದಂಗೆ ಕಾಣ್ತಾರೆ. ಬಂದಾರ. ಎಲ್ಲರೂ ಜಗಳಾಡಿ ಎಲ್ಲರೂ ಕುಂದ್ರಬಾರ್ದು. ಯಾಕಂದ್ರೆ ಹುರುಪ ಅಲ್ಲ ಅದು. ಹೌದು. ಅದಕ್ಕೆ ಯಾಕಂದ್ರೆ ನಮ್ಮ ನಾಗಪ್ಪ ಕಾಕ ಭಯಂಕರ ಹೇಳ್ಯಾನ್ರಿ. ಎಂದೂ ಬಂದಿಲ್ಲಪ್ಪ ಮಸಿಮಾಳ ವಿದ್ಯಾಶ್ರೀ ನಮ್ಮ ಊರಿಗೆ. ನಾವು ನಾಗರ ಪಂಚಮಿಗೆ ತರಬೇಕಂತ ಮಾಡಿದ್ದೆವು, ತಂದಿಲ್ಲ. ಭಾಳ ಭಾರಿ ಅದಾಳ ನೀ. ಆಕಿ ಕೈಯ ಸಿಕ್ಕಿ ಅಂದ್ರೆ ನೀ ಮಣ್ಣೆ ಹತ್ತೈತೆ ಹೇಳ. ನಾವು ಮಣ್ಣೆ ಹತ್ತಿವತ್ರಿ ಹೇಳ್ದ ಬಂಧುಗಳಿಗೆ ಹೇಳ್ದ. ಅದಕ್ಕೆ ಈಗ ಏನು ಹೇಳ್ಬೇಕಾಗ್ಯದ? ಏ ಸಂಚಿತ ಗಮ್ಯ ಪ್ರಾರಬ್ಧ ಹೀಗೆ ಅದಾವ 3 ಕರ್ಮ. ಇನ್ನ ಪ್ರಾರಬ್ಧ ಬೆನ್ ಹತ್ಯಾದ ತಂಗಿ
ನೀನು ಸ್ವಚ್ಛ ಮಾಡ್ಕೋ ಹೋಗಿ ಬಿದ್ದು ಗುರು ಚರಣಿಗ ನೆರೆ ನೆಂಬಲಾರದೆ ಅದರ ಔಷಧ ಸಿಗ್ತಾದವ ತನ್ನ ತಾನರಿದೊಡೆ ಮುಕ್ತ ತನ್ನ ತಾನರಿಯದಿದ್ರೆ ಹೇಗೆ ವಿರಕ್ತ ಈಗ ಸ್ವಚ್ಛ ಭಜನಾದೊಳಗ ಜ್ಞಾನಿಗಳು ತಿಳಿಸ್ಯಾರವ ಹೆಂಗ ಏ 30 ಅಧ್ಯಾಯ ಅದ ಖುರಾನ ಅದರಾಗ ಪೈಗಂಬರರು ಏನು ಹೇಳ್ತಾರ ಪೂರ್ಣ ಪಂಚಮಭೂತದಿಂದ ನಿರ್ಮಿತ ಆದಂಥ ವಸ್ತು ದೇವರಲ್ಲಂತ ಹಿಂಗ ಮನ ರಪ್ಪ ನಪ್ಸಾಹು ಫಕದ ರಬ್ಬ ರಬ್ಬಾಹು ಅಂತ ಹೇಳ್ತಾರವ ಹಿಂಗ ಯಾವ ತನ್ನ ತಾನು ತಿಳಿದಾನವ ಅಲ್ಲಾಗ ಕಾಣ್ತಾನೆಂದು ಹಿಂಗ ಶ್ರವಣ ಮನನ ನಿಧಿ ಧ್ಯಾಸ ಸದಾ ಇರಬೇಕು ಅವನ ಮ್ಯಾಗ ಧ್ಯಾಸ ಈ ಸಂಸಾರದೊಳಗೆ ಇರಬೇಕು ಕುಂಬಾರ ಹುಳ ಇದ್ದಂಗ ಎಂಥವು ತತ್ವಗಳು ತಂಗಿ ಮಾಡಿಕೋರ ನೀನು ಮಾಡ್ಕೋರ ನೀನು ಅವನ ಮ್ಯಾಲ ಇಡು ನೀನು ಪತ್ತ ತಂಗಿ ಸಲಾಪ ಅವನ ಮ್ಯಾಗ ಪತ್ತ ಇಡ್ಲಿಲ್ಲ ಅಂದ್ರ ಆಗಿ ಬರ್ತಿದಿ ಮುಂದಿನ ಜನ್ಮಕ್ಕ ಜಂತ ಆಗತಿದಿ ಜಂತ ನೀನು ಎಂತ ಹಾತೆ ವಿಪರೀತ ಪರ ಉಪಕಾರಂ ಇದಂ ಶರೀರಂ ಹಿಂಗ ಜ್ಞಾನಿಗಳು ಹೇಳ್ಯಾರದಮ್ಮು ಇನ್ನ ಶರೀರ ಮಾತ್ರ ದೇವರ ತಂಗಿ ಕೊಟ್ಟಾನಗಿರಿದಾರ ಇದನ್ನ ಹ್ಯಾಂಗ ಮಾಡ್ಕೋಬೇಕ ತಂಗಿ ನೀನು ಸಹಕಾರ ಆ ನಾನು ಅದು ಪೂಜೆ ತೆಗಿಯ ಮೊದಲ ಅಹಂಕಾರ ಹುಟ್ಟು ಸಾವ ಆತ್ಮ ಇಲ್ಲ ಅವ ಎಂದು ಸತ್ತೋ ಹುಟ್ಟೇ ಇಲ್ಲ ಇದರ ನಂಬರ್ ಮುಗಿದ ಬಳಕ 4 ಮಂದಿ 5 ಗೋರಾಗಿಡ್ತಾರ ನಂದೇಶ್ವರನ ವಿಷಯ ಕೇಳದಿ ಭಪ್ಪರೆ ನೀನು ಪಾರ್ವತಿ ಮಾಡದಿ ಹಿಂಗ್ರಿ ಪಾರ್ವತಿ ಮಾಡದೆ ಈಗ ಪಾರ್ವತಿ ಮಾಡದಿ ಹೇಳ ಪಾರ್ವತಿ ಅವ್ವ ತಿಳಿವಲ್ದು ನಂದೇಶ್ವರ ಅಂದ್ರ ತಂಗಿ ಎಂಥವ ತಿಳಿಸುವೆ ನಿನಗ ಎಂಥವರು ಹುಟ್ಟಿ ಮಾತ್ರ ಜಗತ್ತದೊಳಗ ಜೈಬೇರಿ ಜಗದ ನಂದಿ ಆದವನು ಅವನೇ ಬಸವ ಆದವನು ಅವನೇ ಬಹಳ ಅಮೂಲ್ಯ ವಿಷಯ ಆದ ಬಸವನು 3 ಅಕ್ಷರದೊಳಗ ಏ ವಿಶ್ವಾಮಿತ್ರ ಉಕ್ಕಿನ ಪುಡಿ ತಿಂದ ಈ ನಂದೇಶ್ವರ ಉಸುಕ ತಿಂದ 1000 ವರ್ಷ ತಪ ಮಾಡಿದ ಒಂಟಗಾಲಿನ ಮ್ಯಾಗ ಭಗವಂತ ಮೆಚ್ಚಿ ಬಂದ ಕೇಳ ತಂಗಿ ಇಳಿದು ತೆಳಗ ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚಿನಿ ಏನು ಬೇಕು ಅರು ಕೇಳು ನಿನಗ ಆವಾಗ ಹೇಳ್ತಾನ ನಂದಿ ಕೂತು ಕೇಳ ಸುಡುಗಾಡ ಸಿದ್ಧಿ ಇನ್ನ ಬುದ್ಧಿ ಹಿಡಿದು ಮಾತಾಡ ತಂಗಿ ಶುದ್ಧ ತಿಳಿತದ ನಿನಗ ಅಂದ್ರ ಸಾಕ್ಷಾತ್ ಭಗವಂತನು ಬಂದು ಬಸವನಿಗೆ ಕೇಳ್ತಾನ ನಂದೇಶ್ವರಗ ತಥಾಸ್ತು ನಿನ್ನ ಭಕ್ತಿ ಮೆಚ್ಚಿನ ಬಾ ನಿನಗೆ ಏನು ಬೇಕು ಅವರು ಕೇಳು ಅಂದ ಅವನಿಗೆ 3 ಕೋಡಿ ಇದ್ದು ಕೇಳದಲ್ರಿ 1 ಕೋಡಿ ಏನಾಗಿ ಉಳಿದದ ಭಾರತ ಭೂಮಿ ಮ್ಯಾಗತ್ ಹೇಳಿ ಭಗವಂತನ ಗುಣನೇ ಲಡಾಯಿ ಆಗ್ತದ್ರಿ ಒಂದು ಅವ ಎಂಥವು ಬಸವ ಅದಕ್ಕೆ ಅಂದಿನ ಹಿಡದೆ ಶಿವನೇ ಬಸವ ಬಸವನೇ ಶಿವ ಅಂತ ಹೇಳಿ ಶ್ರುತಿ ಅದ ತಂಗಿ
ಅವಾಗ ಪರಮಾತ್ಮಗೆ ಕೇಳ್ತಾನಿವ ನಂದೇಶ್ವರ ಬಸವ ಏನಂತ, ಏನ್ ಕೇಳ್ತಾರ್ರಿ? ನಿನಗೆ ಉಟ್ಕೊಳಕ ಚಲೋ ಪಂಜ ಇಲ್ಲ, ಹೌದು ಹಾಯ್ಕೊಳಕ್ ಮೇಯಾಗ ಹಂಗಿಲ್ಲ, ಒಳಗೊಂದು ಹಾವು ಸುತ್ತಕೊಂಡು ಮುಕ್ಕಳಿಗೊಂದು ಆನಿ ಚರ್ಮ ಹಾಯ್ಕೊಂಡು ಹೊಂಟಿದಿ, ನನಗೇನು ಕೊಡ್ತೀನಿ ನೀನು? ನಿನಗೆ ಏನ್ರೆ ಕಮ್ಮ ತುಟ್ಟಿ ಇಲ್ಲಂದ್ರೆ ಕೇಳು ನಾನೇ ಕೊಡ್ತೀನಿ ಅಂದು. ಅವಾಗ ಏನೈತ್ರಿಪ್ಪ ಮುಂದ? ಇಂಥವ್ರು ಭೂಮಿ ಮ್ಯಾಗ ಆಗಿ ಹೋಗ್ಯಾರ ಜಗತ್ತದೊಳಗೆ. ಹೌದು ಅಂಥವ್ದೇ ಏನದ ಒಂದು ನಂದಿ ಕೋಡ ಪರಮಾತ್ಮ ತೆಗೆದಾಗ ಅದು ಏನಾಗಿ ಉಳಿದ ಜಗತ್ತದೊಳಗೆ ಅಂದ್ರೆ ನಂದಿ ಕೋಲ ಅಂತ ಹೇಳಿ ಅದ್ರ ಹೆಸರೇ ಅದ ನೋಡ್ರಿ, ನಂದಿ ಕೋಲ. ಹೌದು ನಂದಿ ಕೋಲ. ಅದಕ್ಕೆ ಯಾವಾಗ ಇವ ನನಗೆ ಕೇಳತ್ತಾನೆ ಏನು ಬೇಕಂದ್ರೆ ನಾನೇ ಆಶೀರ್ವಾದ ತೊಗೋಬೇಕು ಇವನ ಕಡೆ ತಿಳ್ಕೊಂಡು, ಏನಪ್ಪ ನೀ ಯಾವಾಗ ನನಗೆ ಕೇಳಲಕತ್ತಿದೆ ಅಂದ್ರೆ ನಿನ್ನ ಮ್ಯಾಗ ನಾನು ಸ್ವಾರಿ ಮಾಡ್ಬೇಕಂತ ಮಾಡೀನಿಪ್ಪ, ಅದೇ ಒಂದು ನನಗೆ ಆಶೀರ್ವಾದ ಕೊಡುವಂಥ ಭಗವಂತನೇ ಬಸವಣ್ಣಗೆ. ಹೌದು ಹೌದ್ರಿಪ್ಪ. ಇಂಥವರೆಲ್ಲ ಆಗಿ ಹೋಗ್ಯಾರ ತಂಗಿ ಜಗತ್ತದೊಳಗೆ. ಆ ನಂದಿ ಕೋಡ ಏನಾಗ್ಯದಪ್ಪ ಅಂದ್ರೆ ನಂದಿ ಕೋಲಾಗಿ ದರವೊಂದು ಪ್ರತಿಯೊಂದು ಅದಕ್ಕೆ ಸಣ್ಣಾಗಿ ಹೋಗ್ಯಾನವ ಅಂದ್ರೆ ಅದಕ್ಕೆ ದರವೊಂದು ದೇವ್ರ ಮುಂದೆ ನಂದಿ ಕೋಲು ಮೆರೆಸ್ತಾರೆ ನೋಡಿ. ಹೌದು ಬೆಳೆಸ್ತಾರ. ಬಾ ಅಂದ್ರ ಬ್ರಹ್ಮದೇವ, ಓ ಅಂದ್ರ ವಾಸುದೇವ, ಸ ಅಂದ್ರ ಸಾಂಬ ಶಿವ ತುಳಸುವೆ ನಿನಗ. ಅವರು 3 ಮಂದಿ ಅಡಕಾಗ್ಯಾರವನ ನಾಮದ ಒಳಗ, ಅದಕ್ಕೆ ಶಿವನೇ ಬಸವ, ಬಸವನೇ ಶಿವ, ಜೈ ಬೇರದ ಹಿಂಗ. ಹೇಳ್ಕೋತ ಹೋದ್ರ ಇವು ತೀರ್ಲಾರ್ದ ವಿಷಯ ತಂಗಿ. ಒಂದೇ ಮಾತಿಗೆ ಹಂಗೆ ಹೋಗ್ತದ ಹಣಮನ ವಾದ ಸಿಗ್ತಂಗ. ಅಂದ್ರೆ ನನಗೊಂದು ಇನ್ನೊಂದು ಏನು ಸಂಶಯ ಬಂದದ್ರಂದ್ರಿ, ಏನ್ ಸಂಶಯ ಬಂದ್ರಿ? ನಂದೇಶ್ವರನ ಕೇಳಿದಳು ಹೇಳಿವಿ, ಈಗ ದೇವಿದು ಸ್ತೋತ್ರ ಮಾಡ್ದಳ್ರಿ ಅಕ್ಕ. ಹೌದು ಹೌದು ಮಾಡ್ಯಾಳ್ರಿ. ಮಹಿಷಾಸುರ ಮರ್ದನಿ ಸುಂಬರಿಗೆ ಹೊಡೆದಿ, ನೀ ಏನೇನು ಇಂತಿಂಥವೆಲ್ಲ ಮಾಡಿದೆ ಅಂತ ಹೇಳಿ ಭೀಂಪ್ಲಾಸ್ ರಾಗದೊಳಗೆ ಒಂದು ಚಾಲಿ ಹಾಡಿದಳು. ಹೌದು ಹೌದು ಚಾಲಿ ಹಾಡ್ಯಾಳ್ರಿ. ಅದಕ್ಕೆ ನನಗೇನು ಸಂಶಯ ಬರ್ಲಾಗತ್ತದಂದ್ರೆ, ಏನ್ ಸಂಶಯ ಬರ್ತೀರಿ? ಯಾಕಂದ್ರೆ ಅದು ಯೂಟ್ಯೂಬ್ದೊಳಗೆ ಏನಾದರೂ ಇವರು ಕೂಡ ನಡೆದಾಗೆ ಅದು ವಿಷಯನೂ ಬಂದಿರ್ಬೇಕು ನೋಡ್ರಿ ಯೂಟ್ಯೂಬ್ದೊಳಗೆ. ಹೌದು ದೇವಿಗೆ 18 ಕೈಗಳದಾವ. 18 ಕೈಗಳದಾವ. 18 ಕೈ ಇದ್ದಾಗ ತೆಲಿ ಇರ್ಬೇಕ್ರಿ, ಒಂದೇ ಇದು 9 ಇರ್ಬೇಕು. ಹೌದು 9 ಇರ್ಬೇಕು. 9 2 18. ಹೌದು 18 ಕೈಗಳದಾವ, ತೆಲಿ ಒಂದೇ ಅದ. ಯಾಕದ? ಇದು ಏನು ತಾರತಮ್ಯ ಅಂತ ನನಗೆ ಸಂಶಯ ಬಂದ್ರಿ ಗುರುಗಳ. ಹೌದು ಹೌದ್ರಿಪ್ಪ. ಒಳ್ಳೆಯದು. ನಿಸುಂಬ ರಕ್ತ ಬೀಜ ಚೆಂಡ ಅವ್ರಿಗೆ ಮುಂಡ ಅಂತಿಂಥವ್ರಿಗೆಲ್ಲ ಹೊಡೆದಿ ಖರೆ. ಹೌದು ಅದೇ ದೇವಿ ಪುರಾಣದಾಗೆ ನೋಡಿ. ಮತ್ತು 33 ಕೋಟಿ ದೇವತರಿಗೆ ಹರಿಹರ ಬ್ರಹ್ಮಾದಿಗಳಿಗೆಲ್ಲ ಶಸ್ತ್ರಾಸ್ತ್ರ ಕೂಡ್ರಿ ಅಂತ ಯಾಕೆ ದಾನ ಬೇಡ್ಕೊಂಡು ಅಂತ ನಾ ಕೇಳ್ತೀನಿ. ಯಾಕೆ ಬೇಡ್ಕೊಂಡಿ? ತಿಳಿದವ್ ನೋಡ್ರಿ. ಹೌದು, ಇಲ್ಲಿ ದೇವಿ ಆಟನೂ ಮಾಡ್ಯಾರ. ನೀ ಸ್ವತಃ ಹೊಡಿಬೇಕಾಗಿತ್ತು, ನೀ ಸೂರಿದ್ದೆ ಅಂದ್ರೆ. ನೀ ಬೇಕಲ್ರಿ ಬೇಕಲ್ರಿ. ನಮ್ಮ 33 ಕೋಟಿ ದೇವತರೆಲ್ಲ ಏನದಾವ, ವಿಷ್ಣು ಚಕ್ರ ಕೊಟ್ಟ, ಮತ್ತು ನಮ್ಮ ಪರಮಾತ್ಮ ತ್ರಿಶೂಲ ಕೊಟ್ಟ, ಹಿಂಗೆ ಎಲ್ಲರೂ ಒಂದೊಂದು ಶಸ್ತ್ರಾಸ್ತ್ರಗಳು ಕೊಟ್ಟಾಗ ಹೋಗಿ ಆ 3 ಮಂದಿ ತ್ರಿಮೂರ್ತಿಗಳ ಚೈತನ್ಯ ಬ್ರಹ್ಮ ಚೈತನ್ಯನ ಕೂಡಿಸಿ ಅದಕ್ಕೆ ಇದು ರಾಜೇಶ್ವರಿ ಅಂತ ಹೇಳಿ ನಾಮಿಟ್ಟಾರ ತಂಗಿ. ಅದಕ್ಕೆ ಒಂದೇ ತಲೆ 18 ಕೈಗಳು ಹ್ಯಾಂಗ? 18 ಕೈ ಇದ್ದಾಗ 9 ತಲೆ ಇರ್ಬೇಕು ದೇವಿಗೆ. ಇದು ಭಾಳ ಮಾರ್ಮಿಕವಾದ ಮಾತದ ತಂಗಿ. ಇಲ್ಲಿ ಆಲ್ಮೇಲೆ ರಾಮಸಿಂಗ್ ಕವಿಗಳ ಪದ್ಯದೊಳಗೂ ಬಂದದ ಇದು. ನಿನಗೆ ತಿಳಿದ್ರೆ ಮಾತಾಡೋದು ಏನು ತಪ್ಪಿಲ್ಲ. 18 ಕೈ ಇದ್ದಾಗ 9 ತಲೆ ಇರ್ಬೇಕು ಮ್ಯಾಗ, ಒಂದೇ